ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 20 ಸೆಪ್ಟೆಂಬರ್ 2024 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:17, ಚಂದ್ರೋದಯ ರಾತ್ರಿ 8:07, ಚಂದ್ರಾಸ್ತ ಬೆಳಗ್ಗೆ 8:06. ಇಂದಿನ ತಿಥಿ ತೃತೀಯ ರಾತ್ರಿ 1:26 ಸೆಪ್ಟೆಂಬರ್ 21 ನಂತರ ಚತುರ್ಥಿ. ಯೋಗ ಧ್ರುವ ಮಧ್ಯಾಹ್ನ 3:19 ನಂತರ ವ್ಯಾಧಾತ. ನಕ್ಷತ್ರ ರೇವತಿ ಬೆಳಗ್ಗೆ 9:31 ರವರೆಗೆ ನಂತರ ಅಶ್ವಿನಿ. ಕರ್ಣ ವನಿಜ ಬೆಳಗ್ಗೆ 10:55, ವಿಷ್ಟಿ ರಾತ್ರಿ 9:15 ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:34 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:49 ರಿಂದ 12:37. ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:09. ಸಂಧ್ಯಾಕಾಲ ಸಂಜೆ 6:17 ರಿಂದ 7:28. ಅಮೃತ ಕಾಲ ರಾತ್ರಿ 8:16 ರಿಂದ 9:42. ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 6:09 ರಿಂದ ರಾತ್ರಿ 2:43 ಸೆಪ್ಟೆಂಬರ್ 21 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:42 ರಿಂದ 12:13. ಯಮಗಂಡ ಕಾಲ ಮಧ್ಯಾಹ್ನ 3:15 ರಿಂದ 4:46 ರವರೆಗೆ. ವರ್ಜ್ಯಕಾಲ ರಾತ್ರಿ 11:08 ರಿಂದ ರಾತ್ರಿ 12:34 ಸೆಪ್ಟೆಂಬರ್ 21. ದುರ್ಮುಹೂರ್ತ ಬೆಳಗ್ಗೆ 8:34 ರಿಂದ 9:23 ನಂತರ ಮಧ್ಯಾಹ್ನ 12:37 ರಿಂದ 1:26 ರವರೆಗೆ. ಬೆಳಗ್ಗೆ 9:31 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಈ ದಿನ ನಿಮಗೆ ಅನುಕೂಲಕರವಾಗಿರುತ್ತದೆ. ನೀವು ದಿನದ ಆರಂಭದಲ್ಲಿ ಆನಂದಕರ ವಿಷಯ ಕೇಳಬಹುದು. ನಿಂತು ಹೋದ ಕೆಲಸಗಳನ್ನು ಪುನರಾರಂಭಿಸುವಿರಿ. ಇದರಿಂದ ನಮಗೆ ಆತ್ಮವಿಶ್ವಾಸ ಹೆಚ್ಚುವುದು. ನಿಮ್ಮ ಮಕ್ಕಳ ಕಾರಣದಿಂದ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆಯಿದೆ. ವೃಷಭ ರಾಶಿ. ಈ ದಿನ ನಿಮ್ಮ ಮನಸ್ಸಿಗೆ ಅಷ್ಟು ಹಿತವೆನಿಸುವುದಿಲ್ಲ. ವೃತ್ತಿಯಲ್ಲಾಗಲಿ ಮನೆಯವರೊಡನೆಯಾಗಲಿ ವಾದಗಳಿಗೆ ಇಳಿಯಬೇಡಿ. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಬೇರೆಯವರ ವಿಷಯಗಳಿಗೆ ಹೋಗಬೇಡಿ. ಮಿಥುನ ರಾಶಿ. ಇಂದು ಆರ್ಥಿಕ ಲಾಭ ಉಂಟಾಗುವುದು. ನಿರೀಕ್ಷೆಗೆ ತಕ್ಕಂತೆ ಕೆಲಸ ನಿರ್ವಹಿಸುವಿರಿ. ಉನ್ನತ ಶಿಕ್ಷಣದಲ್ಲಿ ನಿಮ್ಮ ಸಾಧನೆ ಉತ್ತಮವಾಗಿರುತ್ತದೆ. ಸಂಗಾತಿಯೊಂದಿಗೆ ಇದ್ದ ನಕಾರಾತ್ಮಕ ಮನಸ್ಥಿತಿ ತೊಡೆದು ಹಾಕಿ ಅವರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಇಂದು ಸ್ನೇಹಕೂಟದಲ್ಲಿ ಭಾಗಿಯಾಗಬಹುದು. ಕಟಕ ರಾಶಿ. ವೃತ್ತಿಪರರಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಯಿದೆ. ನಿಮ್ಮ ಸದ್ಗುಣಗಳಿಂದ ಜನರು ಸ್ಫೂರ್ತಿ ಪಡೆಯುತ್ತಾರೆ. ಮನೆಯ ಸದಸ್ಯರು ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿರುತ್ತಾರೆ. ಕೆಲ ಖರ್ಚುಗಳ ಮೇಲೆ ನಿಯಂತ್ರಣ ತಂದು ಸ್ವಲ್ಪ ಹಣವನ್ನು ಉಳಿಸಲು ಆರಂಭಿಸುವಿರಿ. ಸಿಂಹ ರಾಶಿ. ಹೆಚ್ಚಿನ ಕೆಲಸದ ಹೊರತಾಗಿಯೂ ನಿಮ್ಮಲ್ಲಿ ಚೈತನ್ಯ ತುಂಬಿರುವುದು. ಹಣಕಾಸು ಲಾಭ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಗಳಿಸಲು ಆಲೋಚಿಸುವಿರಿ. ಗಂಡ ಹೆಂಡತಿಯ ಮಧ್ಯೆ ಈಗ ಜಗಳಗಳಾಗುವ ಸಾಧ್ಯತೆಯಿದೆ. ರಾಜಕೀಯದಲ್ಲಿ ಇರುವವರು ತಮ್ಮ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಕನ್ಯಾ ರಾಶಿ. ನಿಮ್ಮ ವೃತ್ತಿ ಜೀವನ ಉತ್ತಮವಾಗಿದೆ. ಆದರೂ ಕೆಲವು ವಿರೋಧಾತ್ಮಕ ಭಾವವನ್ನು ಎದುರಿಸಬೇಕಾಗಬಹುದು. ಅನವಶ್ಯಕ ಯೋಚನೆಗಳು ಮತ್ತು ಖರ್ಚುಗಳು ಇಂದು ನಿಮ್ಮನ್ನು ಬಾಧಿಸಬಹುದು. ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಮನಸ್ಸನ್ನು ನೀವು ಶಾಂತವಾಗಿಟ್ಟುಕೊಳ್ಳಿ. ಬೆನ್ನು ಮತ್ತು ತಲೆನೋವು ಬರಬಹುದು. ತುಲಾ ರಾಶಿ. ಕೆಲಸದ ಸ್ಥಳದಲ್ಲಿ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ. ಇಂದು ನಿಮ್ಮ ಮೇಲಧಿಕಾರಿಗಳೊಡನೆ ಒಳ್ಳೆಯ ಸೌಹಾರ್ದತೆ ಇರುವುದು.
ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುವುದು. ನಿರುದ್ಯೋಗಿಗಳಿಗೆ ಹೊಸ ಕೆಲಸ ಸಿಗುವುದು. ನಿಮ್ಮ ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ. ವೃಶ್ಚಿಕ ರಾಶಿ, ಇಂದು ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ. ಮನೆಯ ವಿಷಯಗಳು ಮತ್ತು ಬಾಕಿ ಇರುವ ಗೃಹಕೃತ್ಯಗಳನ್ನು ಪೂರೈಸಲು ಅನುಕೂಲಕರ ದಿನ. ವಿವಾಹಿತರಿಗೆ ಮದುವೆಗೆ ಸಂಬಂಧಗಳು ಬರಬಹುದು. ಕುಟುಂಬದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುವುದು. ಧನು ರಾಶಿ, ವೃತ್ತಿಯಲ್ಲಿ ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಉತ್ತಮ ಸಮಯ. ನಿಮ್ಮ ಸಾಮರ್ಥ್ಯಗಳ ಸಹಾಯದಿಂದ ನಿಮ್ಮ ಕೆಲಸ ಬೇಗ ಮುಗಿಯುವುದು ಮತ್ತು ನೀವು ನಿರೀಕ್ಷಿಸಿದ ವಿಜಯ ನಿಮಗೆ ಸಿಗುವುದು. ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವರು. ಮಕರ ರಾಶಿ, ಇಂದು ನಿಮ್ಮ ಮನಸ್ಥಿತಿ ಕಿರಿಕಿರಿಯನ್ನುಂಟು ಮಾಡಬಹುದು. ನಿಮ್ಮ ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಕೋರ್ಟ್ ಕೇಸ್ಗಳಲ್ಲಿ ವಿಜಯ ಕಾಣಲು ಹೆಚ್ಚಿನ ಶ್ರಮ ಪಡಬೇಕಾದ ಸಾಧ್ಯತೆಯಿದೆ. ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕುಂಭ ರಾಶಿ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬಲವಾಗಿರುವುದು. ನೀವು ನಿಮ್ಮ ಪ್ರೀತಿ ಪಾತ್ರರಿಗಾಗಿ ವಿಶೇಷ ಯೋಜನೆಗಳನ್ನು ಮಾಡಲು ಮರೆಯಬೇಡಿ. ನಿಮ್ಮ ವೈವಾಹಿಕ ಜೀವನದ ತೊಡಕುಗಳು ನಿವಾರಣೆಯಾಗಿ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ಮೀನ ರಾಶಿ, ಇಂದು ನೀವು ಮಾನಸಿಕವಾಗಿ ತೊಂದರೆಗೊಳಗಾಗಬಹುದು. ನಿಮ್ಮ ಸ್ವಂತ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಬೇಡಿ. ಪರಿಶ್ರಮದ ನಂತರ ನಿಮಗೆ ಜಯ ಸಿಗುವುದು. ಈ ದಿನ ಹೊಟ್ಟೆಯುಬ್ಬರ ಅನುಭವವಾಗುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.